ನಮಸ್ಕಾರ. ಗಂಡ ಹೆಂಡತಿ ಮಧ್ಯೆ ಜಗಳ ತರುವ, ಗಂಡ ಹೆಂಡತಿ ಮಧ್ಯೆ ಉಳಿ ಹಿಂಡುವ, ಗಂಡ ಹೆಂಡತಿನ ದೂರ ಮಾಡುವ ಅತ್ತೆ ಮಾವ ನಾದಿನಿಯ ಏಕೈಕ ರಾಶಿ ನಕ್ಷತ್ರಗಳು ಯಾವ್ಯಾವು? ಹುಡುಗನ ಕಡೆ ಆದರೂ ಅತ್ತೆ ಮಾವ ಆಗಲಿ, ಹುಡುಗಿ ಕಡೆ ಅತ್ತೆ ಮಾವುಗಳಾಗಲಿ, ಗಂಡಿನ ಕಡೆ ಅಪ್ಪ ಅಮ್ಮ ಆಗಿರ್ಬೋದು ಅಥವಾ ಹೆಣ್ಣಿನ ಕಡೆ ಅಪ್ಪ ಅಮ್ಮ ಆಗಿರ್ಬೋದು. ಯಾವ ರಾಶಿ ನಕ್ಷತ್ರದ ಅತ್ತೆ ಮಾವ ನಾದನಿ ಗೊತ್ತಾ? ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕನ್ನು ಮಾಡಿ, ಡಿಸ್ಲೈಕನ್ನು ಮಾಡಿ. ಇವತ್ತೇನಾಗ್ಬಿಟ್ಟಿದೆ, ಎಲ್ಲರೂ ಆಲ್ಮೋಸ್ಟ್ ಆಲ್ 100ಕ್ಕೆ 70 to 80% ಆಫ್ ದಿ ಪೀಪಲ್ಸ್ ಎಲ್ಲರೂ ಮನೆಗೂ ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್, ಡೈವರ್ಸ್ ವ್ಯಾಜ್ಯಗಳು ಏನೇನಕ್ಕೆ ಬರ್ತವೆ? ಮೊದಲು ದುಡ್ಡಿನ ವಿಚಾರಕ್ಕೆ, ಹಣಕಾಸಿನ ವಿಚಾರಕ್ಕೆ, ಆಸ್ತಿಗಳ ವಿಚಾರಕ್ಕೆ, ಬಂಗಾರ ಮಾಡಿಲ್ಲ ಅನ್ನೋ ವಿಚಾರಕ್ಕೆ, ಸೈಟ್ ಇಲ್ಲ, ಮನೆ ಇಲ್ಲ, ಅಪಾರ್ಟ್ಮೆಂಟ್ ಇಲ್ಲ, ಭೂಮಿ ಇಲ್ಲ, ಮಕ್ಕಳನ್ನ ಓದಿಸ್ಬೇಕು, ಮಕ್ಕಳ ವಿಚಾರಕ್ಕೆ, ಅತ್ತೆ ಮಾವನ ವಿಚಾರಕ್ಕೆ, ನಾದಿನಿ ವಿಚಾರಕ್ಕೆ, ಅಳಿಯನ ವಿಚಾರಕ್ಕೆ, ವೈನಿ ವಿಚಾರಕ್ಕೆ. ಅರ್ಥ ಆಯ್ತಾ? ಈ ಒಂದು ವಿಚಾರಗಳಿಗೆ ಒಂದಕ್ಕೆ ಎರಡಕ್ಕೆ ಅಂತ ಇವತ್ತು ಕುಟುಂಬದಲ್ಲಿ ಹೇಳ್ತಿದ್ದೀನಲ್ಲ, ಮನಸ್ಥಿತಿಗಳು ಸರಿ ಇಲ್ಲ. ನೋಡ್ರಿ, ಆಲ್ಮೋಸ್ಟ್ ಆಲು ಎಲ್ಲರೂ ಮನೆಗೂ ಪ್ರತಿ ಮಂಗಳವಾರದ ದಿನ, ಪ್ರತಿ ಶನಿವಾರದ ದಿನ, ಪ್ರತಿ ಅಮಾವಾಸ್ಯೆ ದಿನ, ಪ್ರತಿ ಹುಣ್ಣಿಮೆ ದಿನ, ಅಮಾವಾಸ್ಯೆ ಹಿಂದೆ ಮುಂದೆ, ಹುಣ್ಣಿಮೆ ಹಿಂದೆ ಮುಂದೆ, ಅಷ್ಟಮಿ ತಿಥಿಗಳಲ್ಲಿ, ನವಮಿ ತಿಥಿಗಳಲ್ಲಿ ಮನೆ ಒಳಗಡೆ ಎದ್ದು ಬಿಟ್ಟಿರ್ತಾರೆ. ನಿಮ್ಮ ಓಣಿಗಳಲ್ಲಿ, ನಿಮ್ಮ ಏರಿಯಾಗಳಲ್ಲಿ ನೋಡ್ಕೊಳ್ಳಿ, ಅಕ್ಕಪಕ್ಕದ ಮನೆಯವರನ್ನು ಜಗಳ ಆಡ್ತಿರ್ತಾರೆ, ಇಲ್ಲ ಹೊರಗಿನ ಜನಗಳು ಕೂಗಾಡ್ತಿರ್ತಾರೆ. ಮನೆ ಒಳಗಡೆ ಈ ಜಗಳಗಳು, ಕಲಹಗಳು ಇವೆಲ್ಲ ಬರ್ತಿರುತ್ತೆ. ಹೊರಗಡೆ ನೀವು ಕೆಲಸ ಮಾಡೋ ಉದ್ಯೋಗಗಳಲ್ಲಿ ಇರ್ಬೋದು, ವ್ಯಾಪಾರ ಮಾಡುವ ಸ್ಥಳದಲ್ಲೇ ಇರ್ಬೋದು, ಮನೆಯಲ್ಲೇ ಆಗ್ಬೋದು, ಕುಟುಂಬದವ್ರ ಜೊತೆ, ಗಂಡ ಹೆಂಡ್ತಿನ ನಡುವೆ, ಅತ್ತೆ ಜೊತೆ, ನಾದಿನಿ ಜೊತೆ, ಅಳಿಯನ ಜೊತೆ, ನಾದಿನಿ ಜೊತೆ, ಇವೆಲ್ಲ ಇದೇ ಸಂದರ್ಭಗಳಲ್ಲಿ ಮನೆ ಒಳಗಡೆ ಹೆಚ್ಚಾಗ್ತಾ ಇರುತ್ತೆ ಜಗಳಗಳು. ಯಾವ ರಾಶಿ ನಕ್ಷತ್ರದ ಅತ್ತೆ ಮಾವ ಗಂಡ ಹೆಂಡತಿನ ದೂರ ಮಾಡ್ತಾರೆ? ಗಂಡ ಹೆಂಡತಿ ಮಧ್ಯೆ ಉಳಿ ಹಿಂಡ ಕೆಲಸ ಯಾರು ಮಾಡ್ತಾರೆ? ಗಂಡ ಹೆಂಡತಿ ಮಧ್ಯೆ ಜಗಳ ಯಾರು ತಗೊಂಬರೋದು? ಹೇಳ್ತಾ ಹೋಗ್ತೀನಿ. ಯಾವ್ಯಾವ ರಾಶಿ ನಕ್ಷತ್ರದ ಅತ್ತೆ ಮಾವುಗಳು ಅಂದರೆ, ಈ ಮೇಷ ರಾಶಿ ಅಶ್ವಿನಿ ನಕ್ಷತ್ರ, ಮಿಥುನ ರಾಶಿ ಆರಿದ್ರ್ಯ ನಕ್ಷತ್ರ, ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ, ಸಿಂಹ ರಾಶಿ ಪುಬ್ಬ ನಕ್ಷತ್ರ, ಸಿಂಹ ರಾಶಿ ಮಘ ನಕ್ಷತ್ರ, ವೃಷಭ ರಾಶಿ ರೋಹಿಣಿ ನಕ್ಷತ್ರ, ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ, ಧನಸ್ಸು ರಾಶಿ ಮೂಲ ನಕ್ಷತ್ರ, ಮಕರ ರಾಶಿ ಶ್ರವಣ, ಮಕರ ರಾಶಿ ಉತ್ತರಾಷಾಢ, ಕುಂಭ ರಾಶಿ ಶತಭಿಷ ನಕ್ಷತ್ರ, ಮೀನ ರಾಶಿ ರೇವತಿ ನಕ್ಷತ್ರ. ಈ ರಾಶಿ ನಕ್ಷತ್ರದ ಅತ್ತೆ ಮಾವ ನಾದಿನಿಗಳು ಇದ್ದರೆ 100ಕ್ಕೆ 20% ಆಫ್ ದಿ ಪೀಪಲ್ಸ್, 100ಕ್ಕೆ 20% ಆಫ್ ದಿ ಪೀಪಲ್ಸ್ ಈ ರಾಶಿ ನಕ್ಷತ್ರದ ಅತ್ತೆ ಮಾವ ನಾದಿನಿಗಳೇ. ನೋಡ್ರಿ, ಗಂಡ ಹೆಂಡ್ತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಇಲ್ದಿದ್ದು ಸಲ್ದಿದ್ದು ಹಚ್ಕೊಡ್ತಾರೆ ಅಂತಂದರೆ ನೀನು ಹಂಗಿರಬೇಕು, ಅವನ ಜೊತೆ ಹಿಂಗೆ ಬಾಳಬೇಕು, ಅವನಿಗೆ ಹಿಂಗೆ ಕೇಳಬೇಕು, ಅವನಿಗೆ ಹಿಂಗೆ ಮಾಡಬೇಕು, ಅವಳ ಜೊತೆ ನೀನು ಹಿಂಗಿರಬೇಕು, ಅವಳಿಗೆ ಸ್ಟ್ರಿಕ್ಟಾಗಿ ಇಟ್ಕೋ, ಕಂಟ್ರೋಲಾಗಿ ಇಟ್ಕೋ, ಇನ್ನೊಂದು ಮತ್ತೊಂದು, ಒಂದಲ್ಲ ಎರಡಲ್ಲ. ಈ ಗಂಡ ಹೆಂಡ್ತಿ ನಡುವೆ ಜಗಳ ಏನಕ್ಕೂ ಬರುತ್ತೆ? ಯಾಕೆಂದರೆ ಇವತ್ತು ಮನಸ್ಥಿತಿಗಳು ಬೆಳಿಗ್ಗೆ ಇದ್ದವ್ರು ಅವಲೇ ಮಧ್ಯಾಹ್ನಕ್ಕೆ ಚೇಂಜ್ ಆಗ್ತಾರೆ, ಮಧ್ಯಾಹ್ನ ಇದ್ದವರು ಅವಲೇ ರಾತ್ರಿಗೆ ಚೇಂಜ್ ಆಗ್ತಾರೆ. ಯಾವ ಟೈಮಲ್ಲಿ ಮನಸ್ಥಿತಿಗಳು ಚೇಂಜ್ ಆಗ್ತಾವೋ ಹೇಳೋಕ್ಕೆ ಆಗಲ್ಲ. ಈಗ ಚೆನ್ನಾಗಿರ್ತಾರೆ, ಖುಷಿಯಾಗಿ ನಕ್ಕಂತ ಇರ್ತಾರೆ, ಅಲ್ಲಿಗೋಗೋಣ ಇಲ್ಲಿಗೋಗೋಣ ಅಂತಾರೆ, ಪೂಜೆ ಮಾಡಿರ್ತಾರೆ, ಮನೆಗೆ ಎಲ್ಲ ಮಾಡಿರ್ತಾರೆ, ಅಡುಗೆ ಮಾಡಿ, ತಿಂಡಿ ಮಾಡಿ, ಊಟ ಮಾಡಿ ಎಲ್ಲ ಚೆನ್ನಾಗಿರ್ತಾರೆ. ಇದ್ದಕ್ಕಿದ್ದಂಗೆ ಜಗಳ ತಗೊಂಬಿಡೋದು, ಹಳೇದೆಲ್ಲ ಕೆದಕೋದು. ಹಳೇದು, ನೀನು ಹಂಗಂದಿದ್ದೆ, ನೀನು ಹಿಂಗೆ ಮಾಡಿದೆ, ಅವತ್ತು ನೀನು ಯಾಕೆ ಹಂಗಂದೆ, ನಮ್ಮಪ್ಪ ಅಮ್ಮನಿಗೆ ಯಾಕೆ ಬೈದೆ ನೀನು, ಅವತ್ತು ಎಂಥ ಮಾತಾಡ್ಬಿಟ್ಟೆ ಗೊತ್ತಾ ನೀನು, ಆ ಮಾತಿಗೋಸ್ಕರ ಆ ಮಾತು ಹೇಳಿದೆಯಲ್ಲ, ನಾನಾಗಿರೋದಷ್ಟಕ್ಕೆ ನಿನ್ನ ಜೊತೆಗೆ ಸಂಸಾರ ಮಾಡ್ತಿದ್ದೀನಿ, ಬಾಳ್ತಾ ಇದ್ದೀನಿ, ಇಲ್ಲ ಅಂದಿದ್ದರೆ ಬೇರೆಯವರಾಗಿದ್ದರೆ ಇಷ್ಟೊತ್ತಿಗೆ ಬಿಟ್ಟೋಗ್ಬಿಡೋರು ಅಂತ
ಏನೇನೋ 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 ನೆನೆಸ್ಕೊಂತಾರೆ, ಏನೇನೋ ಅಳ್ತಾರೆ, ನಗ್ತಾರೆ, ಹಾಂ ನನಗೆ ಬೇಜಾರಾಗಿದೆ ಅಂತಾರೆ. ಅದು ಹೇಳಬಾರದ್ರಿ ದೇವ್ರಣೆ. 100ಕ್ಕೆ 20% ಆಫ್ ದಿ ಪೀಪಲ್ಸ್, ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಅತ್ತೆ ಮಾವ ನಾದಿನಿನೇ ಆಗಿರ್ತಾರೆ. ಅರ್ಥ ಆಯ್ತಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾವು ಜ್ಯೋತಿಷಿಗಳಾಗಿ ಅನುಭವದ ಮೇಲೆ ವಿಡಿಯೋ ಮಾಡ್ತಿರ್ತೀವಿ. ಇವೆಲ್ಲ ಮಾರ್ಗದರ್ಶನಗಳು ಅಂತ ತಿಳ್ಕೊಬೇಕು. ನಾವೇನು ಜ್ಯೋತಿಷಿಗಳು ದೇವರಲ್ಲ, ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ. ಮಾರ್ಗದರ್ಶನಗಳು ಅಂತ ತಿಳ್ಕೊಳ್ಳಿ. ನೋಡಿ, ಎಲ್ಲರೂ ಒಂದಿನ ಸಾಯಲೇಬೇಕು ಹುಟ್ಟಿದ ಮೇಲೆ. 40-45 ವರ್ಷದ ನಂತರ ಅನಾರೋಗ್ಯಗಳ ಸಮಸ್ಯೆಗಳು ಬಂದುಬಿಟ್ರೆ ಭಾಳ ಕಷ್ಟ. ಟೆನ್ಷನ್ಗಳು ಮಾಡಿಕೊಂಡು ಇದು ಮಾಡಿಕೊಂಡು ಎಲ್ಲರೂ ಒಂದಿನ ಸಾಯಲೇಬೇಕು, ಮಣ್ಣಿಗೆ ಹೋಗಬೇಕು. ಇರುವಾಗ ಚೆನ್ನಾಗಿ ಬದುಕ್ರಿ ಅಷ್ಟೇ, ಯಾರು ಏನೂ ಹೊತ್ಕೊಂಡು ಹೋಗಂಗಿಲ್ಲ, ಅದು ಎಲ್ರಿಗೂ ಗೊತ್ತು. ಆದರೂ ಜಗಳ, ನಾನು, ನಂದು, ನನ್ನ ಆಸ್ತಿ, ನನ್ನ ಮಗ, ನನ್ನ ಮಗಳು, ನಾನು ಮಾಡಿದ್ದು, ನನ್ನ ಬಂಗಾರ, ನಿನ್ನ ದುಡ್ಡು ಯಾಕೆ ನಾನು ಮುಟ್ಲಿ, ನನ್ನ ಅನ್ನದಲ್ಲಿ ನೀನು ಋಣದಲ್ಲಿದೆಯಾ, ಇನ್ನೊಂದು ಮತ್ತೊಂದು ಮಾಡ್ತವೆ, ಜಗಳ ಆಡ್ತವೆ ಅಂದರೆ ಆ ಭಗವಂತನೇ ಬಂದು ಕಂಟ್ರೋಲ್ ಮಾಡಬೇಕು. ಅರ್ಥ ಆಯ್ತಾ? ಎಲ್ಲರೂ ಒಂದಿನ ಸಾಯದೆ ಇರುವಾಗ ಪ್ರೀತಿ ಕೊಡ್ರಿ, ಪ್ರೀತಿಸ್ರಿ. ಅರ್ಥ ಆಯ್ತಾ? ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.